Audio Jungle. Audio Jungle. ನೋಡಿ ನಮ್ಮ ಯಜಮಾನ್ರು ಬಂದರು ದುಬೈಯಿಂದ. ಈ ಬ್ಯಾಗಿಗೆ ಎಷ್ಟು ಕೊಟ್ರಿ? 1100. 70 ರೂಪಾಯಿ ಕೊಟ್ರಂತೆ. ನಿಮಗೆ ಯಾರಿಗಾರ ಬೇಕಾದ್ರೆ ಹೇಳ್ರಿ. 70 ರೂಪಾಯಿ ಬ್ಯಾಗು. 70 ರೂಪಾಯಿ ಅಲ್ಲಿ ನೋಡಿ ಇಲ್ಲಿ ಬ್ಯಾಗಲ್ಲಿದೆ, ಮತ್ತು ಮನೇಲೆಲ್ಲ ಇದೆ ಫುಲ್ಲು, ಎಲ್ಲ ಕವರೇ ಕಾಣಿಸ್ತೈತೆ ಬರೀ. ನೋಡಿ ಅಲ್ಲಿದು ಖರ್ಜೂರ ಹಣ್ಣು, ಇದು ಡಾಕ್ಟ್ರ್ ಹೇಳಿದ್ರು ಖರ್ಜೂರ ಹಣ್ಣು ತಿನ್ನಮ್ಮ ಅಂತ, ತಂದಿದ್ದು ಒಳ್ಳೇದಾಯ್ತು. ಯಾವಾಗ ನೋಡ್ರಿ ಮೈಯಲ್ಲಿ ಇಲೋಗ್ಲೋಬಿನ್ ಕಮ್ಮಿ ಇದೆ ಅಂತೆ, ಅದಕ್ಕೆ ಖರ್ಜೂರ ಹಣ್ಣು ತಿನ್ನಿ ಅಂತ ಹೇಳಿದ್ರು. ಖರ್ಜೂರ ಮತ್ತು ಇದಿನ್ನೂ ಕಾಸ್ಟ್ಲಿ. ಇದು ಎಲ್ಲ ತಿಂದು ಖಾಲಿ ಮಾಡ್ತೀನಿ 2 ತಿಂಗಳಲ್ಲಿ. ಹಂಗೆ ಜ್ಯೂಸು ತಂದುಬಿಟ್ಟಿದ್ದಾರೆ, ನಾನು ಜ್ಯೂಸ್ ಮಾಡಿಕೊಟ್ಟಿದ್ದೀನಿ. ಕರ್ಬೂಜ ದುಬೈಯಿಂದ ಬಂದಿದ್ರಲ್ಲ. ಹಾಗೆ ಹೊಸ ಹುಡುಗಿ ಬಂದಿದೆ ದುಬೈಯಿಂದ. ಕರೆ ಪ್ಯಾಂಟು ಅಕ್ಕಿ ಕುಟ್ಟಿದ್ದಾಳಿದೆ, ಕೋಟು ನೋಡ್ಬೇಕು ಅವ್ರು. ಸೇಮ್ ಕಲರ್ ಅಲ್ಲ? ಸೇಮ್ ಕಲರ್ ಕಲರ್ ಸೇಮ್ ಮಾಡಿಲ್ಲ. ನೋಡಿ ಎಷ್ಟು ಕ್ರೀಮ್ ತಂದಿದ್ದಾರೆ. ಇದೊಂದು ತೋರಿಸ್ರಿ ಹಂಗೆ. ಕುಚಿ ಕುಚಿ ಕೋಲ್ಗೆಟ್ಟು ನೋಡಿ ಕೋಲ್ಗೇಟು ಇದು ನೋಡಿದ್ರೆ ಎಷ್ಟು ನಗು ಬರುತ್ತೆ. ಪುಟಾಣಿ ಅಲ್ಲೇ ಬೇರೆದಲ್ಲ, ಒಂದು ದಿವಸ ಬಿಸಾಕಲ್ಲ. ಅಲ್ಲ ಇಲ್ಲಿ ಯಾವುದು ಬ್ರ್ಯಾಂಡ್ ಇಲ್ಲ ತಾನೆ ಅಂತ. ಇಲ್ಲ, ಒಂದೇ ಬೆಳಿಗ್ಗೆಗೆ ಒಂದು ದಿವಸ ಉಜ್ಜಿ ಬಿಸಾಕದಂತೆ. ಚೆನ್ನಾಗಿದೆ, ತುಂಬ ಇತ್ತು. 3 ತಂದಿದ್ದಾರೆ, ಕ್ರೀಮ್ಗಳು ತಂದಿದ್ದಾರೆ. ತರಲಿಲ್ಲ. ಇವೆಂತವು ರೀ? ಅದು ಸೋಪು, ಸೋಪು ನೋಡ್ರಿ. ಮೈಗೆ ಹಾಕುವ ಚಿಕನ್ ತೊಳಿತು. ಅಲ್ಲಿ ನಮಗೆ ಗೊತ್ತೇ ಇಲ್ಲ ಇದೇನೋ ಸೋಪು ಅಂತ. ನಾನು ಎಂಥ ವಿಕ್ಸು ಅಂದ್ಕೊಂಡಿದ್ದೆ. ಇದರಲ್ಲಿ ಏನೋ ಇದೆ, ಇದೇನು ನೋಡಿ, ಇದು ಬಿಸ್ಕಿಟ್ ದುಬೈ ಬಿಸ್ಕೆಟು. ಒಂದು ಮಗಳು ಹೊಡೆದಿದ್ದಾಳೆ ನೋಡಿ. ಇದು ಚಾಕ್ಲೇಟು ನೋಡಿ, ಹೊಡೆದ್ರೆ ಆ ಥರ ಐತೆ. ಅವಳು ಹೊಡೆದು ತಿಂತಿದ್ದಾಳೆ. ಅದರಲ್ಲಿ ಏನು ಖರ್ಜೂರ ಹಣ್ಣು ಐತಾ? ಇದರಲ್ಲಿ ಖರ್ಜೂರ ಹಣ್ಣಿದೆ. ಜಾಸ್ತಿ ಏನಿಲ್ಲ ಅಲ್ವಾ ಇವು ಚಾಕ್ಲೇಟು? ಜಾಸ್ತಿ ಇಲ್ಲ. ಅದು ಅರ್ಧ ಕೆಜಿ ಆದರೂ ಅದು ಬೆಲೆ ಎಷ್ಟಿದೆ? ಬೆಲೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ವಲ್ಲ ಇದು? ಈ ಖರ್ಜೂರ ಹಣ್ಣು ತುಂಬ ಚೆನ್ನಾಗಿತ್ತಂತೆ. ಆಮೇಲೆ ತಿಂತೀನಿ, ಅಲ್ಲೂ ಹೋಯ್ತು. ತುಂಬ ಒಳ್ಳೇದು. ಒಂದು ತಿಂದು ಅದಲ್ಲ ಇನ್ನೊಂದು ಜ್ಯೂಸು ಇದೆ ಕುಡಿಯೋಕ್ಕೆ. ಅದಲ್ಲ, ಇದು ಅದಕ್ಕಿಂತ ಚೆನ್ನಾಗಿದೆ. ಬೇರೆ ಬೇರೆ ಇದು ಇನ್ನೂ ಚೆನ್ನಾಗಿದೆಯಂತೆ. ಹಾಂ, ಇದು ಬೇರೆ ಖರ್ಜೂರ ಹಣ್ಣು. ಕಲರ್ ಯಾವ ಥರ ಇದೆ ನೋಡಿ. ಐದು ಹೇಗಿರೋ ಕುഞ്ഞി ಚೆನ್ನಾಗಿದೆ, ಹಣ್ಣಾಗಿದೆ. ಇದು ಬಾಕ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಅದರ ತುಂಬಿಟ್ಟು ಫ್ರಿಜ್ಜಲ್ಲಿ ಏನು ತುಂಬಿಟ್ಟಕ್ಕೆ? ಎಷ್ಟು ಇರುತ್ತೆ ತಾನೇ ಇದಷ್ಟು ಅಂದ ಬಾಕ್ಸ್. ಅವ ಒಂದು ಕೆಲಸ ಮಾಡಿ, ಎಲ್ಲ ಅವಳಿಗೆ ಕಟ್ಟಿ ನೋಡಿ ವಾಚು. ಅದೇ ನಾಲ್ ಮಾಡಿ ಸಕ್ಕರೆ ಮಿಕ್ಸ್ ಮಾಡಿದ್ರ ಯಾರಿಗೆಲ್ಲ ಇಷ್ಟ ಆಯ್ತು? ಹೋಟೆಲ್ ತಂದಿತ್ತು, ನಾನು ತರಲಿಲ್ಲ. ಇಲ್ಲಿಗೆ ಪ್ಯಾಕೆಟ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಯಾಕೋ. ಅಲ್ಲೆಲ್ಲ ಕ್ಯೂಬ್ ಬಯಸ್ತಾನೆ ಸಕ್ಕರೆ. ಅಲ್ಲಿ ಚೆನ್ನಾಗಿತ್ತು. ಬೇಬೆ ನೋಡಿ ಯಾವ ವಾಚ್ ಇಷ್ಟ ಆಯ್ತು ಅಂತ ಕಮೆಂಟ್ ನಿಮ್ಮ ಮಾಡಿ ಆಯ್ಷಾ ಏನು ಮಾಡ್ತಿರ್ಲಿಲ್ವ ಮನೇಲಿ? ಮನೇಲಿ ಮಾಡ್ತಾ ಇದ್ರು ಆಮ್ಲೆಟ್. ಹಾಗೆ ದುಬೈ ಕಾಯಿನೆಲ್ಲ ನಾನು ಬರ್ಬೇಕಾ? ನೋಡಿ ದುಬೈ ಖರ್ಜೂರ ಹಣ್ಣು ಇದು ಬೇರೆದು ಎಷ್ಟು ಚೆನ್ನಾಗಿದೆ ಯಾವ ನೋಡಿ. ಅಲ್ಲಿದು ಕಾಯಿನು 4 ಆಣಿ 25 ಪೈಸಾ, 2 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಇದೆ ನೋಡಿ. ಅಲ್ಲಿದು ವ್ಯಾಸ್ಲೈನೆ. ಜ್ಯೂಸ್ ಕುಡೀರ? ವ್ಯಾಸ್ಲೈನ್ ಅಲ್ಲಿದು ಮುಖಕ್ಕೆ ಹಾಕೋದು ಫಿಕ್ಸ್ ಮಾಡ್ತೀನಿ. ಇದೆಲ್ಲ ಫಿಕ್ಸ್ ಮಾಡಿ ನಿಮಗೆ ಆಕ್ಸಿಜನ್. ನಮ್ಮಮ್ಮಗೆ ಓವರ್ ಆಗುತ್ತಲ್ಲ ಸ್ವಲ್ಪ ಟೈಮು ಯೂಟ್ಯೂಬಲ್ಲಿ, ಅವಾಗ ಸ್ವಲ್ಪ ತುರುಕ್ಬಿಟ್ಟು ಇಕ್ಕೋಣ ಅಂತ ಹಿಂಗೆ ಮುಖಕ್ಕೆ. ಸೊ ದಟ್ ಜಾಸ್ತಿ ಮಾತಾಡೋದು ಬೇಡ, ಸ್ವಲ್ಪ ಅಂತ. ಇದು ನೋಡಿ ನಿಮಗೆ ತೋರಿಸ್ತೀನಿ. ಇದು ಶವರು, ಸ್ನಾನ ಮಾಡುವಾಗ ಎತ್ಕೊಳೋದು ಹಾಕೊಳ್ಳೋದು. ಮತ್ತು ಇದು ನಿಮಗೆ ಸ್ನಾನ ಮಾಡುವಾಗ. ನೆಕ್ಸ್ಟ್ ಶ್ಯಾಂಪು ಇದೆ. ಇದು ಶ್ಯಾಂಪು, ತಲೆ ಸ್ನಾನ ಮಾಡುವಾಗ ಹಾಕೊಳ್ಳೋದು.
ಆ್ಯಂಡ್ ಇದು ಕಂಡೀಷ್ನರ್, ಶ್ಯಾಂಪು ಹಾಕೊಂಡ್ಮೇಲೆ ಇದನ್ನ ಹಾಕೊಂಡು ಸ್ನಾನ ಮಾಡೋದು. ಆಮೇಲೆ ಎಲ್ಲ ಒಂದೇ ಥರ ಇದೆಯಲ್ಲಮ್ಮ ಅಂತ ಇದು ಬಾಡಿ ಲೋಷನ್. ಇಲ್ಲಿ ಹೆಸರುಗಳು ನೀವು ಓದಿ, ನಿಮಗೆ ಓದಕ್ಕೆ ಬರುತ್ತಲ್ಲ. ಬಾಡಿ ಲೋಷನ್ ಸ್ನಾನ ಎಲ್ಲ ಮಾಡಿ ಹೊರಗಡೆ ಬಂದಮೇಲೆ ಹಾಕೊಳ್ಳೋದು ಇದನ್ನು, ಸೊ ದಟ್ ಡ್ರೈ ಅನ್ನಿಸ್ಬಾರ್ದು ಅಂತ. ಆ್ಯಂಡ್ ಮತ್ತಿನ್ನೇನಿದೆ, ಇದು ಅಷ್ಟೇ ಶವರು, ತಲೆಗೆ ಹಾಕೊಳ್ಳೋದು. ಶವರು ಶ್ಯಾಂಪು ತಲೆ ಇದು ಶ್ಯಾಂಪು. ಇದು ಶವರ್ ಜೆಲ್, ಅಂದರೆ ಬೇಕಂದ್ರೆ ಇದು ಹಾಕೊಳ್ಬೋದು, ಶವರ್ ಎತ್ಕೊಂಡವಾಗ ಮಾತ್ರ. ಇದು ನೀವು ನಮ್ಮ ಅಮ್ಮನಂತವ್ರು ಹಳ್ಳಿಯವ್ರು ಇರ್ತಾರಲ್ಲ, ಕುತ್ಕೊಂಡು ಸ್ನಾನ ಮಾಡ್ತೀನಿ ಶವರ್ ಬೇಡ ಅಂತಾರಲ್ಲ ಅಂಥವ್ರಿಗಿದು. ಆಯ್ತಾ? ಮತ್ತೆ ಇದು ಬ್ರಷು. ನೀನು ಯಾವರಿಂದ ಹುಟ್ಟಿದ್ದ? ನೀವು ನೋಡಿರ್ತೀರ, ಈಗ ತೋರಿಸಿದ್ದು, ಆದ್ರೆ ಚೆನ್ನಾಗಿದೆ ನೋಡೋದಕ್ಕೆ. ನೋಡೋಣ, ಯಾಕಂದ್ರೆ ಈ ಬಿಸ್ಕೆಟ್ಟು ಕುಕ್ಕೀಸು ಇದ್ಯಾವ ಬಿಸ್ಕೆಟ್ ಹೇಳ್ರಿ? ಇದು ನೋಡಿ, ಇದು ಓಟಾ ಕ್ರಂಚ್ ಅಂತ, ಬರೀ ಓಟ್ಸದ ಬಿಸ್ಕೆಟು, 2 ಇರುತ್ತೆ ಪ್ಯಾಕೆಟಲ್ಲಿ. ಇದಕ್ಕೆ ದುಡ್ಡೇನೋ ಗೊತ್ತಿಲ್ಲ, ಅಲ್ಲೇ ಹೋಟೆಲಲ್ಲಿ ಇಕ್ಕಿದ್ರು, ನಾವು ಎತ್ಕೊಂಡು ಬಂದ್ವಿ. ಮತ್ತು ಇದು ನೋಡಿ, ಇದು ಅಲ್ತದ ಪರ್ಫ್ಯೂಮ್. ಫ್ರೇಗ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ 10 ರೂಪಾಯಿ ಇರ್ಬೋದೇನೋ, ಅಂದರೆ 100-300 ರೂಪಾಯಿ. ನೋಡಿ ಸ್ಮೆಲ್ ಚೆನ್ನಾಗಿದೆ. 20 ರೂಪಾಯಿ. ಯಾರಿಗಾದ್ರೂ ಬೇಕಂದರೆ ನಮ್ಮಮ್ಮಂಗೆ ಮೆಸೇಜ್ ಮಾಡಿ. 20 ರೂಪಾಯಿ ಅಲ್ಲ, 2000 ರೂಪಾಯಿಗೆ ಕೊಡ್ತೀವಿ ನಾವು, ಯಾಕಂದರೆ ನೀವು ಲೆಕ್ಕ ಹಾಕೊಂಡು. ನೋಡಿ ತುಂಬ ಚೆನ್ನಾಗಿದೆ ಇದು. ಅಂದರೆ ನಾವು ಈ ಥರ ನೋಡಿ, ನಾನು ನಾರ್ಮಲ್ ವಾಚನ್ನು ತೋರಿಸ್ತೀನಿ, ಈ ಥರ ಎಲ್ಲ ಟೈ ಮಾಡಬೇಕಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಇದು ನೋಡಿ, 1 ಶಾಟ್ ಬೇಡವಾ? ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ. ನಾವಿನ್ನೂ ಸ್ಟಾರ್ಟ್ ಮಾಡಿಲ್ಲ, ಇದನ್ನು ಸ್ಟಾರ್ಟ್ ಮಾಡೋಣ, ನೋಡೋಣ. ಮತ್ತೆ ಹಂಗೆ ಇಟ್ಕೊಂಡು ಫೋಟೋ ತೆಗಿತೀನಿ, ಸೆಂಟ್ರಿಗೆ ಹಾಕಿದ್ರೆ ಅದೆಲ್ಲ ನೋಡ್ತಾರೆ. ಅಮ್ಮಂಗೆ ದುಡ್ಡು ಬರುತ್ತೆ ಸ್ವಲ್ಪ. ಚಿನ್ನದ ತರಕ್ಕಾಗಲ್ವಲ್ಲ, ಇದು ಚಿನ್ನದ ತರ ಕೇಳಿದ್ದೆ, ಆದ್ರೆ ಕಾಸ್ಟ್ಲಿ ಅಲ್ವಾ, ಅದಕ್ಕೆ ತಂದಿದ್ದಾರೆ. ಇದರ ಫೋಟೋ ತೆಗಿ. ಕುಕ್ಕೀಸ್ ನಿಮಗೆ ಯಾರಿಗಾರ ಬಾತ್ರೂಮ್ಗೆ ಹೋಗಿ ಬಂದಿಲ್ಲ ಅಂದರೆ ಇದು ಬಾತ್ರೂಮ್ಗೆ ಹಾಕ್ಯಂಡು ಹೋಗ್ಬೋದಂತೆ. ನೋಡಿ ಇದು ಹೇಳು, ಏನು ಕುಕ್ಕೀಸು? ಬಿಸ್ಕೆಟು ಕುಕ್ಕೀಸ್ ಓಟಾ ಕ್ರಂಚ್ ಅಂತ. ಇದು ಸ್ಟ್ರಾಬೆರಿದು. ಮನೆಯಲ್ಲೆಲ್ಲ ಕಸ ಥರ ಇಟ್ಟಿದ್ದಾರೆ, ಫುಲ್ ಚೆನ್ನಾಗಿದೆ. ದುಬೈಯಿಂದ ಬಂದಿರಲ್ಲ, ಮನೆಯಲ್ಲೆಲ್ಲ ದುಬೈ ಕಸನೇ ಇದೆ, ಎಲ್ಲ ಎತ್ತಾಗ್ತಿ ಈಗ. ಫುಲ್ ದುಬೈ ಕಸನೇ ಫುಲ್ ಇತ್ತು, ಅಳ್ಳಾಡಂಗಿಲ್ಲ. ಖರ್ಜೂರ ಹಣ್ಣೆಲ್ಲ ಎತ್ತಿಟ್ಟಿದೆ. ಈ ದುಬೈ ಕಸ ಎಲ್ಲ ದುಬೈ ಕಸನೇ. ದುಬೈದ ಕಸ ಚೆನ್ನಾಗಿದೆ ನೋಡು. ಅದು ಇದು ಮೀನಿನ ತೋರಿಸ್ತೀನಿ. ಮೀನು ಇದು ಮುಸ್ತಫಾ ಕೊಡ್ಸಿದ. ಇವೆಷ್ಟು ರೀ? ಒಂದೊಂದು 15 ರೂಪಾಯಿ. ಮುಸ್ತಫಾ ಒಂದಕ್ಕೆ 15 ರೂಪಾಯಿ ಅಂದರೆ ಎಷ್ಟಾಯಿತು? ಇದು 3-in-1 ಸಿಸ್ಟಮ್ ಬ್ಯಾಗ್ ಇದೆ. ಹಿಂದ್ಗಡೆಯಿಂದ ಹಿಂಗೆ ಹಾಕೊಳ್ಬೋದು, ಇಲ್ಲ ಮುಂದ್ಗಡೆಯಿಂದ ಈ ಥರ ಸೈಡ್ ಬ್ಯಾಗ್ ಹಾಕೊಳ್ಬೋದು. ನಿಮ್ಗೆ 2 ಕಷ್ಟ ಆದರೆ ನಮ್ಮ ಅಮ್ಮನಂತವ್ರಿಗೆ ಹಿಂಗೆ ಇಟ್ಕೊಂಡು ಹೋಗ್ಬೋದು. ನೋಡಿ 2 ಕೈ ಬೇಕಾಗಿತ್ತಲ್ಲ. ಚೆನ್ನಾಗಿದೆ, ಅದ್ರ ಚೆನ್ನಾಗಿದೆ ಕ್ವಾಲಿಟಿ. ತೊಳಿಬೋದಾ? 2 ಜಿಪ್ಸ್ ಇದೆ, ತೊಳಿಬೋದು ಇದನ್ನು. ತುಂಬ ಅಂದರೆ ಸಾಫ್ಟ್ ಥರ. ಇದು ಐಟಮ್ ತುಂಬಿದ್ರೆ ಚೆನ್ನಾಗಿ ಕಾಣುತ್ತೆ. ಇನ್ನು ಜಿಪ್ ಹೋಗ್ಬಿಟ್ಟಿದೆ. ಹೋಗಿದ್ಯಾ? ಹೋಗಿಲ್ಲ, ಅದು ಓಪನ್ ಆಗಿಲ್ಲ, ಈಗ ಹೊಸದಾಗಿ ಓಪನ್ ಮಾಡು. ನೋಡಿ ಅದು ಜಿಪ್ ಹೋಗೋ ಜಿಪ್ ಅಲ್ಲದು. ಊಟ ಇಟ್ಕೆ ಹೋಗ್ಬೋದಾ? ಸ್ಪೇಷಿಯಸ್ ಇದೆ. ನೀವು ಸುಮ್ಮನೆ ಎಲ್ಲಾದ್ರೂ ಲೈಟಾಗಿ ಐಟಮ್ಸ್ ನೋಡಿ, ಇದರಲ್ಲಿ ಎಕ್ಸ್ಟ್ರಾ ಸೇಫ್ಟಿ ಪಾಕೆಟ್ ಇದೆ. ಸಿಂಪಲ್ ಆಗಿ ಒಂದು ಜೊತೆ ಬಟ್ಟೆ ಇಟ್ಕೊಂಡು ನೋಡಿ, ಇದು ಇಷ್ಟು ಅಗಲ ಅಂತ ಹೋಗ್ಬೋದು. ಫುಲ್ ಅಗಲ ಆಗುತ್ತೆ. ಅದೀಗ ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಬರ್ತದೆ, ತುಂಬುತ್ತೆ. ಇದ್ರಲ್ಲಿ ಜಾಗ ಇದೆ ನೋಡಿ, ಒಳಗಡೆ ಮುಂದಕ್ಕೆ ಹಿಂಗೆ ನೇತಾಕ್ಯಬೋದು. ಒಳಗಡೆ ಎಷ್ಟೊಂದು ಜಾಗ ಇದೆ. ಮತ್ತೆ ಹಿಂದ್ಗಡೆ ಏನಿಲ್ಲ, ಒಂದು ಚಿಕ್ಕ ವಾಟರ್ ಬಾಟಲ್ ಇಟ್ಕೊಳಕ್ಕೆ ನಮಗೆ ಜಾಗ ಇದೆ. ಅದು ಉಳ್ಳು ಹೋಗ್ತದೆ ಚಿಕ್ಕದಕ್ಕೆ. ನೋಡಿ ಜ್ಯೂಸ್ ಎಲ್ಲ ಈ ಥರ ಇಟ್ಕೊಂಡು ಹೋಗ್ಬೋದು ಸೈಡಿಗೆ. ನೀವು ಟ್ರಿಪ್ಪಿಗೆ ಎಲ್ಲಾದ್ರೂ ನಮ್ಮಮ್ಮ ಯಾವತ್ತೂ ಕರ್ಕೊಂಡು ಹೋಗಲ್ಲ, ನಿಮ್ಮ ಮನೇಲಿ ಕರ್ಕೊಂಡು ಹೋದ್ರೆ ಈ ಥರ ಇಟ್ಕೊಂಡು ಹೋಗ್ಬೋದು. ನನ್ನ ಮನೆಗೆ ತಂದಿದ್ದು ಸುಮ್ಮನೆ ನಾನು ಹೊರಗಡೆ ಹೋದಾಗ ಹಾಕೊಳಕ್ಕೆ ಅಷ್ಟೇ, ಯಾಕಂದ್ರೆ ನಮ್ಮ ಮನೇಲಿ ಎಲ್ಲೂ ಕಾಲೇಜಿಗೆ ಹೋಗಿ ಆಕೆ ನೆತಕ್ಕೆ ಓಡಾಡಿಲ್ಲೇ ಆ ಮನೆ ಇಂದ ತಂದಾರಂತ ನೆತಕ್ಕೆ ಓಡಾಡು.
ಗೊತ್ತಿಲ್ಲ ಇದಾಗಿತ್ತು ಇವತ್ತಿನ ಅಲ್ಲಿ ಮಿನಿ 200 ವಿಲಾಗ್ ರೂಪಾಯಿ 300 ರೂಪಾಯಿ ನೋಡಿ ಇಲ್ಲಿ 200 ರೂಪಾಯಿ 300 ರೂಪಾಯಿ ದೊಡ್ಡ vlog ಬಿಡು, ಆಗಿದೆ. ಪರವಾಗಿಲ್ಲ ನಾನೇನ್ ಸ್ವಲ್ಪ ದುಡ್ಡು ನೋಡಿ, ಮಾಡ್ಕೊಳ್ಳಲ್ಲ ಹೇಗೆ ಅಂತ ಅನ್ನಿಸ್ತು ಅನ್ನೋದು ನಾನು ಅಲ್ಲಿ 200 ರೂಪಾಯಿ 300 ರೂಪಾಯಿ ಎಷ್ಟು ರೂಪಾಯಿ ನೋಡಿ. ಇದು ಗೊತ್ತಿಲ್ದರೆ ದುಬೈ ರೊಟ್ಟಿ ನನಗೋಸ್ಕರ ಬ್ಯಾಗಲ್ಲಿ ಇಟ್ಟಿದ್ರಂತೆ. ನೀವು ಓಪನ್ ಅದು ಬೂಸ ಹಿಡ್ದುಬಿಟ್ಟಿದೆ, ಬೂಸ ನೋಡಿ. ಇದನ್ನು ಬಿಸಾಕ್ತೀನಿ. ಇದು ಯಾವುದಕ್ಕೂ ಪ್ರಾಣಿಗೂ ಹಾಕಲ್ಲ, ಅಷ್ಟು ಇದಾಗಿದೆ. ಇದಾಗಿತ್ತು ಇವತ್ತಿನ ವಿಲಾಗ್. ಹೇಗೆ ಅನ್ನಿಸ್ತಾರೋ ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್. ಇನ್ನೂ ಏನೇನೋ ತಂದಿದ್ದಾರೆ, ಸುಮ್ಮನೆ ಅದು ಚಪ್ಪಲ್ ಗಿಪ್ಪಲ್ ಅದು ಇದು ಅಂತ. ಎಲ್ಲರಿಗೂ ಬಾಯ್.